ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಲಾಸ್ಟ್ 5 ವಿಡಿಯೋಗಳಿಂದ ನಿಮಗೆ ಕ್ಯಾಪಿಟಲ್ ಗೇನ್ಸ್ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿಕೊಂಡು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡಬೇಕು ಅಂದರೆ ಅದು ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಇಷ್ಟಪಟ್ಟಿದ್ದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬರ್ನ ಬಟನ್ನ ಪ್ರೆಸ್ ಮಾಡಿ. ಜೊತೆಗೆ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ. ಇವತ್ತು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಬಂದಿರುವಂತಹ ವಿಚಾರ ಏನು ಅಂತಂದರೆ ಸೆಕ್ಷನ್ 51. ಸೆಕ್ಷನ್ 51 ಏನು ಹೇಳುತ್ತೆ ಈ ಸೆಕ್ಷನ್ 51? ಫಾರ್ ಫೀಚರ್ ಆಫ್ ಅಡ್ವಾನ್ಸ್ ಮನಿ. ಸರ್, ಏನಿದು ಫಾರ್ ಫೀಚರ್ ಆಫ್ ಅಡ್ವಾನ್ಸ್ ಮನಿ ಅಂದರೆ ಅಂತ ನೀವು ಕೇಳಿದ್ರ ಅಂದ್ರೆ ಒಂದು ಎಕ್ಸಾಂಪಲ್ ಮುಖಾಂತರ ಮುಂದಕ್ಕೆ ಹೋಗೋಣ. ಅಪೂರ್ವ purchased an house property on 1/10/2010 for rupees 2 lakhs. ಆಕೆಗೆ ಏನೋ ಒಂದು ಅರ್ಜೆಂಟ್ ನೀಡಿತ್ತು ಅಥವಾ ಏನೋ ಒಂದು ಒಳ್ಳೆ ಆಫರ್ ಬಂತು. ಸೊ ಆಗ ಮಿಸ್ಟರ್ ಸುಹಾಸ್ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೊಂತಾಳೆ. ಅಗ್ರಿಮೆಂಟ್ ಏನು ಅಗ್ರಿಮೆಂಟ್? ಈ ಹೌಸ್ ಪ್ರಾಪರ್ಟಿನ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂತಾಳೆ. ಎಷ್ಟು ಲಕ್ಷಕ್ಕೆ? 5 lakhs rupeesಗೆ. 5 lakhs rupeesಗೆ ಅಗ್ರಿಮೆಂಟ್ ಮಾಡಿಕೊಂಡು ಅಡ್ವಾನ್ಸ್ ಅಮೌಂಟ್ 1 lakh rupees ಅಷ್ಟು ತಗೊಂತಾಳೆ. ಸ್ವಲ್ಪ ಎಕ್ಸಾಂಪಲ್ನ ಅರ್ಥ ಮಾಡ್ಕೊಳ್ಳಿ, ಬಹಳ ಈಸಿ ಆಗಿರುತ್ತೆ. ಅಪೂರ್ವ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾಳೆ 1/10/2010ಗೆ 2 lakhsಗೆ. ಅದನ್ನ ಮಿಸ್ಟರ್ ಸುಹಾಸ್ ಹತ್ರ ಒಂದು ಅಗ್ರಿಮೆಂಟ್ ಮಾಡಿ ಸೇಲ್ ಮಾಡಕ್ಕೆ ಹೊರಡ್ತಾಳೆ. ಮಿಸ್ಟರ್ ಸುಹಾಸ್ ಹೇಳಿರ್ತಾನೆ, ನೋಡ್ರಿ, ನಾನು ಇದನ್ನು ಕೊಂಡ್ಕೊಂತೀನಿ 5 lakhs rupeesಗೆ. ನೀವು ಇನ್ಯಾರಿಗೂ ತೋರ್ಸೋಕೆ ಹೋಗ್ಬೇಡಿ, ನಾನು ಕೊಂಡ್ಕೊತೀನಿ, ತಗೊಳ್ಳಿ 1 lakh ಅಡ್ವಾನ್ಸ್ ಅಂದ್ಬಿಟ್ಟಿದೆ. 1 lakh ಅಮೌಂಟ್ ಅಡ್ವಾನ್ಸ್ನ ಕೊಟ್ಟಿದ್ದಾನೆ. ಆ ನಂತರದಲ್ಲಿ ಒಂದು ಸ್ಪೆಸಿಫಿಕ್ ಟೈಮ್ನ ಹೇಳಿರ್ತಾಳೆ. 1 month 2 month ಈ ರೀತಿ ಹೇಳಿರ್ತಾರೆ. ಮಿಸ್ಟರ್ ಸುಹಾಸ್ಗೆ ಅದು ಕಷ್ಟ ಆಗತ್ತೆ. ಅವನಿಗೇನೋ ಒಂದು ಅರ್ಜೆಂಟ್ ನೀಡ್ ಬಂತು ಅಥವಾ ಏನೋ ಒಂದು ಅವನಿಗೆ ಬರಬೇಕಾಗಿರೋ ಅಮೌಂಟ್ ಬರಲಿಲ್ಲ, ಅವನಿಗೆ ಏನಾದ್ರು ಆಗಿರ್ಬೋದು ಕಾರಣ. ಆಗ ಸುಹಾಸ್ ಏನು ಮಾಡ್ತಾನೆ, ಅಪೂರ್ವನ ಕಾಂಟ್ಯಾಕ್ಟ್ ಮಾಡ್ತಾನೆ. ನೋಡಿ ಅಪೂರ್ವ ಅವರೇ, ನಾನು ನಿಮ್ಮ ಹತ್ರ ನಿಮ್ಮ ಹೌಸ್ ಪ್ರಾಪರ್ಟಿನ ಕೊಂಡ್ಕೊಬೇಕು ಅಂದ್ಕೊಂಡಿದ್ದೆ. 1 lakh ಅಡ್ವಾನ್ಸ್ ಕೂಡ ಕೊಟ್ಟಿದ್ದೀನಿ. ಈ 1 lakh ಅಡ್ವಾನ್ಸ್ ಕೊಟ್ಟಿದ್ದಾದ್ಮೇಲೆ ನನಗೆ ಪರಿಸ್ಥಿತಿಗಳು ಸರಿ ಇಲ್ಲ. ಈಗ ನಾನು ನಿಮ್ಮ ಪ್ರಾಪರ್ಟಿನ ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಈ ನಾನು ಕೊಟ್ಟಿರುವಂಥ 1 lakh ಅಮೌಂಟ್ನ ವಾಪಸ್ ಕೊಡಿ ಅಂತ ಕೇಳ್ತಾನೆ. ಆಗ ಅಪೂರ್ವ ಎದ್ಕೊಂಡು, ಮಿಸ್ಟರ್ ಸುಹಾಸ್, ನೀವು ಕೊಂಡ್ಕೊಂತೀರಾ ಅಂತ ಹೇಳ್ಬಿಟ್ಟಿದೆ. ನಾನು ಯಾರಿಗೂ ಈ ಮನೆನ ನಾನು ತೋರಿಸಿಲ್ಲ. ನಾನು ಬಂದವರು ಹಲವಾರು ಜನ ಬಂದು ಹೋಗಿದ್ದಾರೆ. ಸೊ ನಾನು ಮತ್ತೆ ಇದನ್ನ ಸೇಲ್ ಮಾಡಬೇಕು ಅಂದ್ರೆ ನನಗೆ ಕಷ್ಟ ಆಗುತ್ತೆ. ನೀವು ಕೊಂಡ್ಕೊಳ್ಳೋ ಹಾಗಿದ್ರೆ ನೀವು ಕೊಂಡ್ಕೊಳ್ಳಿ. ನೀವು ಕೊಂಡ್ಕೊಳ್ಳೋಕ್ಕಾಗಲಿಲ್ಲ, ನಾನು ಅಡ್ವಾನ್ಸ್ ಅಮೌಂಟ್ ಯಾವುದೇ ಕಾರಣಕ್ಕಾಗಲಿ ವಾಪಸ್ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾಳೆ. ಇದನ್ನೇ ನಾವೇನಂತ ಕರಿತೀವಿ? ಫಾರ್ ಫೀಚರ್ ಆಫ್ ಅಡ್ವಾನ್ಸ್ ಮನಿ. ಇದರ ಟ್ರೀಟ್ಮೆಂಟ್ ಸೆಕ್ಷನ್ 51 ಅಲ್ಲಿ ಹೇಳುತ್ತೆ. ಈಗಲೇ ಏನು ಮಾಡಕ್ಕೆ ಹೋಗ್ಬೇಡಿ ಇದನ್ನ, ಈ 1 lakh ಟ್ರೀಟ್ಮೆಂಟ್.
ಅಪೂರ್ವ ಏನ್ ಮಾಡ್ತಾಳೆ, ಮತ್ತೆ ಈ ಪ್ರಾಪರ್ಟಿನ ಅನ್ನೋಳಿಗೆ 10/5/2018 ಅಂದ್ರೆ ನಿಮ್ಮ ಪ್ರಿವಿಯಸ್ ಇಯರ್ 18-19 ನಲ್ಲಿ ಸೇಲ್ ಮಾಡ್ತಾಳೆ. ಎಷ್ಟಕ್ಕೆ ಸೇಲ್ ಮಾಡ್ತಾಳೆ? 10 ಲ್ಯಾಕ್ಗೆ ಸೇಲ್ ಮಾಡ್ತಾಳೆ. 10 ಲ್ಯಾಕ್ಗೆ ಸೇಲ್ ಮಾಡ್ತಾಳೆ. ಇದರ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10%. ಉದಾಹರಣೆ, ದಿಸ್ ಇಸ್ ದ ಕೇಸ್. ಈಗ ಇವಾಗ ಏನ್ ಮಾಡ್ಬೇಕು ಸರ್? ಹಾಗಾದ್ರೆ ಸೊಲ್ಯೂಷನ್ ಸೇಲ್ ಪ್ರಾಸಿಡ್ಸ್ ಎಷ್ಟಿದೆ? ಸೇಲ್ ಪ್ರಾಸಿಡ್ಸ್ ಎಷ್ಟು ಲಕ್ಷಕ್ಕೆ ಸೇಲ್ ಮಾಡಿರೋದು? 10 lakhs ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10% ಅಂತೆ. 10 lakh ಮೇಲೆ 10% ಅಂದ್ರೆ 1 lakh ಅಂದ್ರೆ ಬರೋದು 9 lakh ನೆಟ್ ಸೇಲ್ ಪ್ರಾಸಿಡ್ಸ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಎಷ್ಟಕ್ಕೆ ಅಪೂರ್ವ ಪರ್ಚೇಸ್ ಮಾಡಿರೋದು? 2 lakhs. ವಾವ್, ಇಲ್ಲಿ ಬಂತು ನೋಡಿ. 2 lakhsಗೆ ಯಾಕೆ ಪರ್ಚೇಸ್ ಮಾಡಿದ್ಲು? ಈ ಅಡ್ವಾನ್ಸ್ ಮನಿ ಫರ್ ಫ್ಯೂಚರ್ ಏನ್ ಮಾಡಿದರು? ಅಡ್ವಾನ್ಸ್ ಮನಿ ಫರ್ ಫ್ಯೂಚರ್ ಮಾಡಿರುವಂತಹದ್ದು, ಸೇ ಫಾರ್ ಎಕ್ಸಾಂಪಲ್ ಅಗ್ರಿಮೆಂಟ್ 1/5/2012 ಅಡ್ವಾನ್ಸ್ ಮನಿ ಎಷ್ಟು ಫರ್ಫಿಟ್ ಆಗಿದೆಯೋ ಈ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಬೇಕಾಗಿರುತ್ತೆ. ಅಡ್ವಾನ್ಸ್ ಮನಿ ಫರ್ ಫ್ಯೂಚರ್ ಮಾಡಿರೋದನ್ನ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಬೇಕಾಗಿರುತ್ತೆ. ಹಾಗಾದ್ರೆ ಅಡ್ವಾನ್ಸ್ ಮನಿ ಫರ್ ಫ್ಯೂಚರ್ ಮಾಡಿರುವಂಥದ್ದನ್ನ ಲೆಸ್ ಮಾಡಿದ್ಮೇಲೆ ಬರುತ್ತಲ್ವಾ 1 lakh into 280 ಡಿವೈಡ್ ಬೈ ಯಾವಾಗ ಅಕ್ವೈರ್ ಮಾಡ್ಕೊಂಡಿರೋದು? 1/10/2010 ಅಂದ್ರೆ ಪ್ರೀವಿಯಸ್ ಇಯರ್ 10/11. ಇದು ನಿಮಗೆ ಗೊತ್ತಿದೆ. ಇದು ಪ್ರೀವಿಯಸ್ ಇಯರ್ ಯಾವ್ದು ಬರುತ್ತೆ ಅನ್ನೋದು. ಹಾಗಾದ್ರೆ 10/11 ನ ಇಂಡೆಕ್ಸ್ ಏನಿದೆ? 10/11 ನ ಇಂಡೆಕ್ಸ್ ಏನಿದೆ ನೋಡೋಣ. 10/11 ನ ಇಂಡೆಕ್ಸ್ ಏನಿದೆ ನೋಡೋಣ. 10/11 ನ ಇಂಡೆಕ್ಸ್ ಇರೋದು 167. 167,665. ಇದನ್ನ ಲೆಸ್ ಮಾಡಿ 732,335. ಇದನ್ನೇ ನಾವೇನಂತ ಕರೀತೀರ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇಷ್ಟೇನಾ ಸರ್? ಇಷ್ಟೇ ಮಾಡಬೇಕಾರದು. ಅಡ್ವಾನ್ಸ್ ಮನಿ ಫರ್ ಫ್ಯೂಚರ್ ಏನಾದ್ರು ಮಾಡಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಿ. ಅಡ್ವಾನ್ಸ್ ಮನಿ ಫರ್ ಫ್ಯೂಚರ್ ಮಾಡಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ನೀವೇನ್ ಮಾಡಿ? ಲೆಸ್ ಮಾಡಿ. ಸರ್ ಹಾಗಾದ್ರೆ ಇನ್ನೊಂದು ಉದಾಹರಣೆ ಕೊಡಿ ಸರ್. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು? ಸೆಕ್ಷನ್ 51 ಫರ್ ಫ್ಯೂಚರ್ ಆಫ್ ಅಡ್ವಾನ್ಸ್ ಮನಿ. ಫೈನ್. Mr. Raj purchased residential house on 1/4/96 for rupees 2 lakh. For rupees 2 lakh. FMV as on 1/4/2001 6 lakhs. ಓಕೆ, ಇದನ್ನ ಮಿಸ್ಟರ್ ಅಮರ್ಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂತಾರೆ. ಸೇಲ್ ಅಗ್ರಿಮೆಂಟ್ ಆಗತ್ತೆ. ಸೇಲ್ ಅಗ್ರಿಮೆಂಟ್.
ಸೇಲ್ ಅಗ್ರಿಮೆಂಟ್ ಆಗುತ್ತೆ. ಎಷ್ಟು ಲಕ್ಷಕ್ಕೆ? 10 ಲ್ಯಾಕ್. 10 10 2005. ಅಡ್ವಾನ್ಸ್ ಮನಿ, ಅಡ್ವಾನ್ಸ್ ಅಮೌಂಟ್ ಇಸ್ಕೊಂಡಿದ್ದು 3 lakhs. ಅಮರ್ ತಾನು ಕೊಟ್ಟಿರುವಂತಹ ಪ್ರಾಮಿಸ್ನ ಈಡೇರಿಸಲಿಲ್ಲ, ಅಂದರೆ ಅವನು ಪರ್ಚೇಸ್ ಮಾಡಲಿಲ್ಲ. ಆಗ ಅಮೌಂಟ್ ಏನಾಯಿತು? ಫರ್ಫಿಟ್ ಆಯಿತು. ಫರ್ಫಿಟ್ ಆದಾಗ, ಅಡ್ವಾನ್ಸ್ ಅಮೌಂಟ್ ಫರ್ಫಿಟ್ ಆದಾಗ ಮತ್ತೆ ಮಿಸ್ಟರ್ ಸುಹಾಸ್ಗೆ ಸೇಲ್ ಮಾಡ್ತಾನೆ. ಯಾವಾಗ? 10/10/18. ಇಷ್ಟಕ್ಕೆ 20 lakhsಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10%. ಏನಾಗುತ್ತೆ ಸರ್? ನಮಗೆ ಗೊತ್ತಾಗೋಯ್ತು ಸರ್. ಈ ಒಂದು ನಿಮಗೆ ಗೊತ್ತಾಗಿದ್ರು ಕೂಡ ಏನು ಗೊತ್ತಾಯ್ತು ಅಂತ ಒಂದ್ಸಲಿ ವೆರಿಫೈ ಮಾಡೋಣ. ಸೇಲ್ ಪ್ರಾಸಿಡ್ಸ್, ಸೇಲ್ ಕನ್ಸಿಡರೇಷನ್ ಅಥವಾ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ಎಷ್ಟಿದೆಯಂತೆ? 20 lakhs ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10% ಅಂತೆ 2 lakh. ಅಂದರೆ ಬರೋದು 18 lakh ನೆಟ್ ಸೇಲ್ ಪ್ರಾಸಿಡ್ಸ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಇರೋದು ಯಾವಾಗ ಪರ್ಚೇಸ್ ಮಾಡಿರೋದು ಬಿಫೋರ್ 1/4/2001. ಬಿಫೋರ್ 1/4/2001. ಬಿಫೋರ್ 1/4/2001 ಆಗಿತ್ತು ಅಂದರೆ ನಾವೇನು ಮಾಡಬೇಕು ಅಂತ ಹೇಳಿದ್ದೀನಿ? ಆಪ್ಷನ್ ಸಿಗುತ್ತೆ. ಏನು ಸಿಗುತ್ತೆ? ಆಪ್ಷನ್ ಸಿಗುತ್ತೆ. ಏನು? ಒರಿಜಿನಲ್ ಕಾಸ್ಟ್ ಆರ್ ಆಕ್ಚುಯಲ್ ಕಾಸ್ಟ್. ಒರಿಜಿನಲ್ ಕಾಸ್ಟ್ ಆರ್ FMV ಆಸ್ ಆನ್ 1/4/2001 ವಿಚ್ ಎವರ್ ಇದೆ ಇಯರ್. ಈವನ್ 2/4/2001 ಕೊಟ್ಟರು ತಗೊಬಾರ್ದು, ಜ್ಞಾಪಕ ಇಟ್ಕೊಳ್ಳಿ. 1/4/2001 ಏನಿದೆಯೋ ಅದನ್ನೇ ತಗೊಬೇಕು. ಒರಿಜಿನಲ್ ಕಾಸ್ಟ್ ಇರೋದು 2 lakh ಆರ್ 6 lakh ವಿಚ್ ಎವರ್ ಇದೆ. ವಿಚ್ ಒನ್ ಇದೆ? 6 lakh. 6 lakh ಮೈನಸ್ ಅಡ್ವಾನ್ಸ್ ಮನಿ ಫಾರ್ಫಿಟ್ ಮಾಡಿರೋದು ಎಷ್ಟಿರುತ್ತೆ? 3 lakh. ಹಾಗಾದರೆ ಬರುವಂತಹದ್ದು 3 lakh ಇಂಟು 280 ಡಿವೈಡೆಡ್ ಬೈ ಯಾವಾಗ ಅವನು ಪರ್ಚೇಸ್ ಮಾಡಿದ್ದು ನಾವು ತಗೊಬೇಕಾಗಿರೋದು ಆಸ್ ಯೂಶುವಲ್ 100. 8,40,000 ಲೆಸ್ ಮಾಡಿದ್ರೆ ಬರೋದು 9,60,000. ಏನಿದು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇಷ್ಟೇ. ಅವನು ಬಿಫೋರ್ ಲಾಸ್ಟ್ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಡಿಫ್ರೆನ್ಸ್ ಏನ್ಸ ಅದೇ ಥರ ಇದೆ. ಅಂದರೆ ಅವನು ಆಫ್ಟರ್ 1/4/2001 ತಗೊಂಡಿದ್ರು ಕೂಡ ಅಡ್ವಾನ್ಸ್ ಮನಿ ಫರ್ ಫೀಚರ್ ಆಗಿರೋದು ಲೆಸ್ ಮಾಡಬೇಕು. ಬಿಫೋರ್ 1/4/2001 ಆಗಿದ್ರು ಅಡ್ವಾನ್ಸ್ ಮನಿನ FMVನಲ್ಲಿ ಅಡ್ವಾನ್ಸ್ ಮನಿ ಫರ್ ಫೀಚರ್ ಆಗಿರೋದನ್ನ ಲೆಸ್ ಮಾಡಬೇಕಾಗಿರುತ್ತೆ. ಸರ್ ಹಾಗಾದರೆ ಇನ್ನೊಂದು ಎಕ್ಸಾಂಪಲ್ ಕೊಡಿ ಸರ್. ಅದ್ರಾಗ ಏನಾದ್ರು ಒಂದು ಸ್ವಲ್ಪ ಚೇಂಜ್ ಮಾಡಿ ಏನಾದ್ರು ಇದ್ರೆ ಹೇಳಿ ಸರ್. ಓಕೆ. ಮಿಸ್ಟರ್ ರಾಜ್ ಪರ್ಚೇಸ್ house property on 1/10/2005. For rupees 5 lakhs. He sold to Rakesh.
ಅಗ್ರಿಮೆಂಟ್ ಆಗಿದೆ, ಅಗ್ರಿಮೆಂಟ್ ಆಗಿದೆ, ಸೇಲ್ ಅಗ್ರಿಮೆಂಟ್ ಯಾವಾಗ 10/10/16 ಎಷ್ಟು ಅಮೌಂಟು 12 lakhs. ಅಡ್ವಾನ್ಸ್ ಅಮೌಂಟ್ ಅಡ್ವಾನ್ಸ್ ಅಮೌಂಟ್ 2 lakhs. ಅವನು ಪ್ರಾಮಿಸ್ ನೆರವೇರಿಸಲಿಲ್ಲ, ಅವನ ಕೈಲಿ ತಗೊಳಕ್ಕಾಗಲಿಲ್ಲ. ಅಡ್ವಾನ್ಸ್ ಮನಿ ಫರ್ಫಿಟ್ ಮಾಡಿದ್ರು. ಅಡ್ವಾನ್ಸ್ ಮನಿ ಫರ್ಫಿಟ್ ಮಾಡಿದ್ದಾದ್ಮೇಲೆ ರಾಣಿ ಅನ್ನೋಳಿಗೆ ಸೇಲ್ ಮಾಡ್ತಾರೆ. ಎಷ್ಟಕ್ಕೆ ಸೇಲ್ ಮಾಡ್ತಾರೆ? 30 lakhsಗೆ ಸೇಲ್ ಮಾಡ್ತಾರೆ. ಯಾವತ್ತು? 10/10/18. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10%. ಇಷ್ಟು. ಈ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡುವಾಗ ಬಹಳ ಹುಷಾರಾಗಿರ್ಬೇಕು. ಏನು ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಒಂದು ವಿಚಾರ ಇದೆ. ಒಂದು ಅಮೆಂಡ್ಮೆಂಟ್ ಆಯ್ತು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಪ್ ಟು 13-14 13-14 ಪ್ರೀವಿಯಸ್ ಇಯರ್ ಅಥವಾ ಅದರ ಹಿಂದಕ್ಕೆ ಪ್ರೀವಿಯಸ್ ಇಯರ್ 13-14 ಅಥವಾ ಅದು ಹಿಂದಕ್ಕೇನಾದರೂ ಅಡ್ವಾನ್ಸ್ ಮನಿ ಫರ್ಫೀಟ್ ಆಗಿದ್ರೆ, ಅಡ್ವಾನ್ಸ್ ಮನಿ ಫರ್ಫಿಟ್ ಆಗಿರೋದು 13-14 ಅಥವಾ 13-14 ಹಿಂದಕ್ಕೇನಾದ್ರು ಆಗಿದ್ರೆ ನೀವೇನ್ ಮಾಡಬೇಕು? ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಬೇಕು. ರಿಪೀಟ್ ಮಾಡ್ತಾ ಇದ್ದೀನಿ, 13-14 ಅಥವಾ 13-14 ಹಿಂದಕ್ಕೇನಾದ್ರು ಅಡ್ವಾನ್ಸ್ ಮನಿ ಫರ್ಫಿಟ್ ಆಗಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಬೇಕು. 14-15 ಅಥವಾ 14-15 ಆದಮೇಲೆ ನೀವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಬಾರ್ದು. ಏನ್ ಅಮೆಂಡ್ಮೆಂಟ್ ಆಯ್ತು ಅಂದ್ರೆ 14-15ರಿಂದ ಅಮೆಂಡ್ಮೆಂಟ್ ಆಗಿದ್ದು ಏನು ಅಂತಂದ್ರೆ, ಏನು ನೀವು ಅಡ್ವಾನ್ಸ್ ಮನಿ ಫರ್ಫಿಟ್ ಮಾಡ್ತಿರೋ, ಯಾವ ವರ್ಷ ಮಾಡ್ತಿರೋ 14-15 ಅಥವಾ 14-15 ಆದ್ಮೇಲೆ ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗಬೇಕು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ರಿಪೀಟ್ ಮಾಡ್ತಾ ಇದ್ದೀನಿ, 13-14 ಅಥವಾ 13-14 ಹಿಂದಕ್ಕೆ ಏನಾದ್ರು ಅಡ್ವಾನ್ಸ್ ಮನಿ ಫರ್ಫಿಟ್ ಮಾಡಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಲೆಸ್ ಮಾಡಬೇಕು. ಸರ್ 13-14 ಆಗೋಯ್ತು ಸರ್, ಅದಾದ್ಮೇಲೆ ಆಗಿದ್ರೆ 13-14 ಆದ್ಮೇಲೆ ಅಂದ್ರೆ ಅರ್ಥ 14-15 ಅಥವಾ 14-15 ಆದ್ಮೇಲೆ ಏನಾದ್ರು ಅಡ್ವಾನ್ಸ್ ಮನಿ ಫರ್ಫಿಟ್ ಆಗಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಬಾರ್ದು. ಕಾರಣ ಏನಕ್ಕೆ ಅಂದ್ರೆ ಅದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಡೈರೆಕ್ಟ್ ಆಗಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಟ್ಯಾಕ್ಸಬಲ್ ಮಾಡಿ. ಈಗಲೂ ಅಷ್ಟೇ, ನೀವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಚಾಪ್ಟರ್ನಲ್ಲಿ ಕ್ವಶನ್ ಏನಾದ್ರು ರೈಸ್ ಆದಾಗ, ಇಫ್ ಎನಿ ಅಮೌಂಟ್ ಆಫ್ ಅಡ್ವಾನ್ಸ್ ಮನಿ ಫರ್ಫಿಟೆಡ್ ಬೈ ದ ಅಸೆಸಿ, ದೆನ್ that amount of advance money is chargeable to tax in the year of advance money forfeited. So that amount is chargeable to tax during that previous year only. ಹಾಗಾದ್ರೆ ಇಲ್ಲಿ ಅವನು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಬಾರ್ದು. ಸರ್ ಇದನ್ನೇ ಒಂದ್ ಸ್ವಲ್ಪ ಸಿಂಪಲ್ ಆಗಿ ಏನಾದ್ರು ಹೇಳ್ಕೊಡ್ತೀರಾ ಸರ್? ಎಸ್. ಹಾಗಾದ್ರೆ ಒಂದು ಇನ್ನೊಂದು ಸ್ವಲ್ಪ ಸಿಂಪಲ್ ಮಾಡಿದ್ರೆ ನಾವು ಈಗ ನೋಡಿ 1/4/2014
1/4/2014 ಅಂದರೆ 14-15 ಸ್ಟಾರ್ಟ್ ಆಗೋದು ಯಾವಾಗ? 1st ಏಪ್ರಿಲ್ಗೆ ಸ್ಟಾರ್ಟ್ ಆಗುತ್ತೆ, 31st ಮಾರ್ಚ್ಗೆ ಎಂಡ್ ಆಗುತ್ತೆ. 1st ಏಪ್ರಿಲ್ 2014 ಇಂದ ಅಥವಾ ಅದಾದ್ಮೇಲೆ, 1st ಏಪ್ರಿಲ್ 2014 ಇಂದ ಅಥವಾ ಅದಾದ್ಮೇಲೆ ಅಡ್ವಾನ್ಸ್ ಮನಿ ಏನಾದರೂ ಫರ್ಫಿಟ್ ಆಗಿದ್ರೆ ಏನ್ ಮಾಡಬೇಕು? ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಬಾರ್ದು. ಮತ್ತೇನ್ ಮಾಡಬೇಕು? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಮಾಡಬೇಕು. ಸೊ 1/4/2014 ಹಿಂದಕ್ಕಿದ್ರೆ, 1/4/2014ಗೆ ಆಗಿದ್ರೆ ಇದು ಅಪ್ಲೈ ಆಗ್ಬಿಡುತ್ತೆ. ನಾನು ಹೇಳ್ತಾ ಇರೋದೇನು? 1/4/2014 ಅಥವಾ ಅದಾದ್ಮೇಲೆ ಆಗಿದ್ರೆ. 1/4/2014ಗಿಂತ ಮುಂಚೆ ಏನಾದರೂ ಆಗಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಬೇಕು. ವೆರಿ ಸಿಂಪಲ್. ಏನ್ ಹೇಳಿದೆ? ಅಡ್ವಾನ್ಸ್ ಮನಿ ಫರ್ಫಿಟ್ ಆಗಿರೋದು 1/4/2014 ಆಗಿದ್ರೆ ಅಥವಾ ಅದಾದ್ಮೇಲೆ ಆಗಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡೋ ಹಾಗಿಲ್ಲ. ಏನ್ ಮಾಡಬೇಕಾಗಿರುತ್ತೆ? ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಟ್ಯಾಕ್ಸಬಲ್ ಮಾಡಿ. 1/4/2000ಗಿಂತ ಮುಂಚೆ ಏನಾದ್ರು ಅಡ್ವಾನ್ಸ್ ಮನಿ ಫರ್ಫಿಟ್ ಆಗಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಬೇಕು. ಸರ್ ಅವಾಗಲೇ ಮಾಡಿದ್ ನೀವು? ನೋಡೋಣ. ಅವಾಗಲೇ ಮಾಡಿರೋದು ನಾನು. ನೋಡಿ, ಅಡ್ವಾನ್ಸ್ ಮನಿ ಫರ್ಫಿಟ್ ಆಗಿರೋದು ಯಾವಾಗ ಮಾಡಿರೋದು ನೋಡ್ರೆ 10/10/2005. ಅದಕ್ಕೋಸ್ಕರ ಏನ್ ಮಾಡಬೇಕು? ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಬೇಕು. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ಈಗೇನಾಗಿದೆ ಅಂತ ನೋಡಿ, ಎಸ್, ಇಲ್ಲಿ ಅಡ್ವಾನ್ಸ್ ಮನಿ ಫರ್ಫಿಟ್ ಆಗಿರೋದು ನೋಡ್ರಿ 1/5/2012. ಅಂದ್ರೆ ಅದಕ್ಕೋಸ್ಕರ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಏನ್ ಮಾಡ್ಬೇಕಾಗಿರುತ್ತೆ? ನೀವು ಲೆಸ್ ಮಾಡಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ಈಗ ಇಲ್ಲಿ ನೋಡೋಣ, ಇಲ್ಲೇನಾಗಿದೆ ಅಂತ ನೋಡೋಣ. ಓಕೆ, ಅಡ್ವಾನ್ಸ್ ಮನಿ ಫರ್ಫಿಟ್ ಮಾಡಿರೋದು ಯಾವಾಗಂತೆ? ಡೇಟು 10/10/2016. 10/10/2016 ಆಯ್ತು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ? ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಬಾರ್ದು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದ್ರೆ ಹೇಗ್ ಮಾಡ್ಬೇಕು ಸರ್ ಇದು ಅಂತಂದ್ರೆ, ಸೇಲ್ ಪ್ರಾಸಿಡ್ಸ್ ಎಷ್ಟಕ್ಕೆ ಸೇಲ್ ಮಾಡಿರೋದು? 30 lakhs. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10%, ಅಂದ್ರೆ ಬರೋದು 3 lakhs. 27 lakh ನೆಟ್ ಸೇಲ್ ಪ್ರಾಸಿಡ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಕ್ಕೆ ಪರ್ಚೇಸ್ ಮಾಡಿರೋದು? 5 lakhs ಇಂಟು 280 ಡಿವೈಡ್ ಬೈ ಯಾವ ಇಯರ್? ಏಪ್ರಿಲ್ ತಿಂಗಳು ಆದ್ಮೇಲಿದೆ. ಸೊ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ? 5/6 ಆಗಿರುತ್ತೆ. ಹಾಗಾದ್ರೆ 5/6 ಆಗಿ ಏನಿರುತ್ತೆ ಅಂತ ನೋಡೋಣ. 5/6 ನಲ್ಲಿ 117 ಇದನ್ನ ಇಂಡೆಕ್ಸ್ ಮಾಡಬೇಕು. ಬರುವಂತ ಅಮೌಂಟ್ ಏನಂತ ಕರಿತೀರಾ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಹಾಗಾದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. 1196581 15,03,419 ಇಷ್ಟಾಗಿರುತ್ತೆ. ಸರ್ ಇಷ್ಟೇನಾ ಸರ್ ಇದು? ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಹಾಗಾದ್ರೆ ಇವಾಗ ನಾನು ಹೇಳಿದ್ದು ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಏನ್ ನಾನು ಹೇಳಿದ್ದು? ಒನ್ ಫೋರ್ 2014 ಅಥವಾ ಅದಾದ ಮೇಲಾಗಿದ್ರೆ ಅಡ್ವಾನ್ಸ್ ಫರ್ಫಿಟ್ ಮಾಡಿರೋದನ್ನ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಬಾರ್ದು. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ತಗೋಬೇಕು. 1/4/2014ಗಿಂತ ಮುಂಚೆ ಆಗಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಕಳಿಬೇಕಾಗಿರುತ್ತೆ. ಇದನ್ನ ಹೇಳಿದ್ದೆ.
ಈಗೊಂದು ನೋಡೋಣ. ಮಿಸ್ಟರ್ ಭಾಸ್ಕರ್, Mr. Bhaskar purchased house property on 10/10/2003 for rupees 5 lakh. Suhas, sale agreement. Sale agreement made with Suhas on 10/5/2010. Sales amount 20 lakh. Sales amount 20 lakh. Advance amount received by him rupees 1 lakh. So ಅವನು ಪ್ರಾಮಿಸ್ನ ನಿಭಾಯಿಸಲಿಲ್ಲ. ಅವನು ಮನೆನ ಸುಹಾಸ್ ಕೊಂಡ್ಕೊಳ್ಳಿಲ್ಲ. ಏನಾಯ್ತು? ಫರ್ಫಿಟ್ ಮಾಡ್ತಾನೆ. ಅಡ್ವಾನ್ಸ್ ಅಮೌಂಟ್ ಏನ್ ಮಾಡ್ತಾನೆ? ಫರ್ಫಿಟ್ ಮಾಡ್ತಾನೆ. ದಿಸ್ ಪ್ರಾಪರ್ಟಿ ಈಸ್ ಗಿಫ್ಟೆಡ್ to her daughter Apurva on 10/10/2013. Apurva sale agreement made with Raj ten 5/2000 10th January 2014. 10th January 2014. Advance amount 1 lakh. Forfeited. Apurva finally sold to Ravi. Ten 18 for rupees 95 lakhs. Selling expenses 10%. That's it. ಈಗ ಇವಾಗ ಏನ್ ಮಾಡ್ಬೇಕು? ಭಾಸ್ಕರ್ ಪರ್ಚೇಸ್ ಮಾಡಿರೋದು, ಅದನ್ನ ಅವನು ಫಸ್ಟ್ ಏನ್ ಮಾಡ್ದ? ಸುಹಾಸ್ಗೆ ಸೇಲ್ ಮಾಡಕ್ ನೋಡ್ದ. ಸೇಲ್ಸ್ ಅಗ್ರಿಮೆಂಟ್ ಮಾಡ್ಕೊಂಡ. ಸೇಲ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದು 2010 ಸೇಲ್ಸ್ ಆಯ್ತು. ಆ ಸೇಲ್ಸ್ನ ಅಡ್ವಾನ್ಸ್ ಅಮೌಂಟ್ನ ಕೊಟ್ಟಿದ್ದ ಫರ್ಫಿಟ್ ಆಗೋಯ್ತು. ನೆಕ್ಸ್ಟ್ ಅದನ್ನೇನ್ ಮಾಡಿದ್ರು? ಅಪೂರ್ವಾಗೆ ಗಿಫ್ಟ್ ಕೊಟ್ಟರು. ಗಿಫ್ಟ್ ಕೊಟ್ಟ ನಂತರ ಆ ಅಪೂರ್ವ ಯಾವಾಗ ಗಿಫ್ಟ್ ಕೊಟ್ಟಿದ್ದು? 10/10/2013. ಅಪೂರ್ವ ಏನ್ ಮಾಡಿದ್ರು? ಫಸ್ಟ್ ರಾಜ್ಗೆ
ಸೇಲ್ ಮಾಡೋಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡ್ಲು. ಯಾವಾಗ? 10th January 2014ಗೆ. ಅಡ್ವಾನ್ಸ್ ಮನಿ 1 lakh, ಅವನು ಕೂಡ ಕೊಂಡ್ಕೊಳ್ಳಿಲ್ಲ, ಫರ್ಫಿಟ್ ಆಯಿತು. ನೆಕ್ಸ್ಟ್ ಅನ್ನುಗೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡ್ಲು 10/10/2016ಗೆ. ಅಡ್ವಾನ್ಸ್ ಮನಿ ಮತ್ತೆ 1 lakh ಆಯಿತು, ಅದು ಕೂಡ ಫರ್ಫಿಟ್ ಆಯಿತು. ಫೈನಲಿ 10/10/2018ಗೆ 95 lakhs rupees ರವಿಗೆ ಸೇಲ್ ಮಾಡಿದ್ರು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10%. ಹಾಗಾದರೆ 3 ಸಲ ಇಲ್ಲಿ, ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್. ಸರ್ ನೀವು ಹೇಳಿದ್ದೀರಾ, ನಾವು ಒಪ್ಕೊಂತೀವಿ ಸರ್. ಇಲ್ಲಿ ನೋಡಿ ಸರ್ ಡೇಟು, ಇಲ್ಲಿ ಇಲ್ಲಿ ಅಂತಂದರೆ ಇಲ್ಲಿ ಡೇಟ್ ಯಾವ ಡೇಟ್ ಸರ್ ನೀವು ಹೇಳಿದ್ದು? ಫರ್ಫಿಟ್ ಆಗಿರೋ ಡೇಟ್ 1st April 2014 ಅಥವಾ ಈ ಡೇಟ್ ಅಥವಾ ಇದ್ರ ಮುಂದಕ್ಕಾಗಿದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇದ್ರ ಹಿಂದಕ್ಕಾಗಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡ್ಬೇಕು ಸರ್. ಅಪೂರ್ವ ಮಾಡಿರೋದು ಎರಡು ನಮ್ಗೆ ಗೊತ್ತಾಗೋಯ್ತು ಸರ್. ಇದು 1st April 2014 ಅದಾದ್ಮೇಲೆ ಆಗಿರೋದು. ಇದನ್ನ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಲೆಸ್ ಮಾಡಬಾರ್ದು. 1st April 2014 ಅಂದರೆ ಜಾನ್ವರಿ ತಿಂಗಳಲ್ಲೇ ಆಗ್ಬಿಟ್ಟಿದೆ. ಇದನ್ನ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಬೇಕು. ಓಕೆ ಸರ್, ಇದು ಗೊತ್ತಾಯ್ತು, ಇದು ಗೊತ್ತಾಗೋಯ್ತು ಸರ್. ಈಗ ಇವಾಗ ಅವ್ರ ತಂದೆ ಫಾರ್ಫಿಟ್ ಮಾಡಿರೋದನ್ನ ಏನು ಮಾಡ್ಬೇಕು ಸರ್? ಅವ್ರ ತಂದೆ ಫಾರ್ಫಿಟ್ ಮಾಡಿರೋದನ್ನ ಏನು ಮಾಡಬೇಕು? ಇದನ್ನು ಕೂಡ ಕಳಿಬೇಕಾ ಸರ್ ಅಥವಾ ಕಳಿಬಾರ್ದು? ಇಷ್ಟು ಡೌಟ್ ನಿಮ್ಗಿರುತ್ತೆ. ಹೌದು, ನೀವು ಹೇಳಿದ್ದೆಲ್ಲ ಕರೆಕ್ಟ್. ಅಡ್ವಾನ್ಸ್ ಮನಿ ಫಾರ್ಫಿಟ್ ಆಗಿರೋದು 10th January 2014 ಅಂದರೆ 1st April 2014ಗಿಂತ ಮುಂಚೆ ಆಗಿದೆ. ಸೊ ಅದರ ಕಾಸ್ಟ್ ಆಫ್ ಅಕ್ವಿಸಿಷನ್ ನಲ್ಲಿ ಲೆಸ್ ಮಾಡಬೇಕು. ಕಾಸ್ಟ್ ಆಫ್ ಅಕ್ವಿಸಿಷನ್ ನಲ್ಲಿ ಏನು ಮಾಡಬೇಕು? ಲೆಸ್ ಮಾಡಬೇಕು. ಇದು ಕರೆಕ್ಟ್. ನೆಕ್ಸ್ಟ್ ಎರಡನೇದು, 1st April 2014 ಆದ್ಮೇಲೆ ಆಗಿದೆ. ಇದು ಅಂದ್ರೆ 16 ಅಲ್ಲಿ ಆಗಿದೆ. ಅಂದ್ರೆ ಏನ್ ಮಾಡಬೇಕು? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿತ್ತು ಅಂದ್ರೆ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಮತ್ತೆ ಲೆಸ್ ಮಾಡೋ ಹಾಗಿಲ್ಲ. ಓಕೆ, ಇದು ಗೊತ್ತಾಗೋಯ್ತು ಸರ್. ವಾಟ್ ಅಬೌಟ್ ದಿಸ್ ಒನ್ಸ್? ಅಡ್ವಾನ್ಸ್ ಮನಿ forfeited by previous owner. Advance money forfeited by previous owner. ಇಗ್ನೋರ್ ಮಾಡಿ, ಕನ್ಸಿಡರ್ ಮಾಡಕ್ ಹೋಗಬೇಡಿ, ಬರೋದಿಲ್ಲ. ಹಾಗಾದ್ರೆ ಏನಂತ ಹೇಳಿದೆ? ಅಡ್ವಾನ್ಸ್ ಮನಿ ಫರ್ಫಿಟ್ ಮಾಡಿರೋದನ್ನ, ಯಾರು ಫರ್ಫಿಟ್ ಮಾಡಿರೋದು? ಪ್ರೀವಿಯಸ್ ಓನರ್ ಫರ್ಫಿಟ್ ಮಾಡಿರೋದನ್ನ ಏನ್ ಮಾಡಿ ನೀವು? ಇಗ್ನೋರ್ ಮಾಡಿ. ಸರ್ ಕನ್ಕ್ಲೂಷನ್ ಏನಾಗುತ್ತೆ ಅಂದ್ರೆ ಇಲ್ಲಿ ಅಲ್ವಾ ಹೇಳಿದ್ದು? ಓಕೆ, ಅಡ್ವಾನ್ಸ್ ಮನಿ ಫರ್ಫಿಟ್ ಆಗಿರೋದನ್ನ, ಅಡ್ವಾನ್ಸ್ ಮನಿ ಫರ್ಫಿಟೆಡ್ ಬೈ ಪ್ರೀವಿಯಸ್ ಓನರ್. ಅಡ್ವಾನ್ಸ್ ಮನಿ ಫರ್ಫಿಟೆಡ್ ಬೈ ಪ್ರೀವಿಯಸ್ ಓನರ್, ಇಗ್ನೋರ್. ಅಡ್ವಾನ್ಸ್ ಮನಿ ಫರ್ಫಿಟೆಡ್ ಬೈ ಕರೆಂಟ್ ಓನರ್. ಅಡ್ವಾನ್ಸ್ ಮನಿ ಫರ್ಫಿಟೆಡ್ ಬೈ ಕರೆಂಟ್ ಓನರ್. ಕರೆಂಟ್ ಓನರ್ ಅಂದ್ರೆ ಯಾರು? ಇಲ್ಲಿ
ಭಾಸ್ಕರ್ ಗಿಫ್ಟ್ ಕೊಟ್ಟಿದ್ದು ಅಪೂರ್ವಾಗ. ಅಪೂರ್ವ ಏನಾದ್ರು ಇದು ಮಾಡಿದ್ರೆ, ಕರೆಂಟ್ ಓನರ್ ಏನಾದ್ರು ಮಾಡಿದ್ರೆ, ನೀವಿಲ್ಲಿ ನೋಡ್ಬೇಕಾಗಿರೋದು ಬಿಫೋರ್ 1/4/2014. ಬಿಫೋರ್ 1/4/2014 ಆಗಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಬೇಕು. ಆಫ್ಟರ್ ಆನ್ ಆರ್ ಆಫ್ಟರ್, ಆನ್ ಆರ್ ಆಫ್ಟರ್, ಅವತ್ತಿನ ದಿವಸ ಅಥವಾ ಅವತ್ತಿನ ದಿವಸದ ನಂತರ ಅಡ್ವಾನ್ಸ್ ಮನಿ ಫರ್ಫಿಟೆಡ್ ಬೈ ಕರೆಂಟ್ ಓನರ್ ಆಗಿತ್ತು ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಕಾಸ್ಟ್ ಆಫ್ ಅಕ್ವಿಸಿಷನ್ ಲೆಸ್ ಮಾಡಬಾರ್ದು. ಇದು ಸೆಕ್ಷನ್ 51ನ ಪ್ರಕಾರವಾಗಿ ಹೇಳುವಂತಹ ಪ್ರಾವಿಷನ್ ಆಗಿರುತ್ತೆ. ಹಾಗಾದ್ರೆ ಏನು ಮಾಡಬೇಕು, ನೀವು ಇದನ್ನ ಒಂದು ಸ್ಕ್ರೀನ್ ಶಾಟ್ನ ತಗೊಂಡು ಇಟ್ಕೊಂಡಿರ್ರಿ. ಒಂದು ಸ್ಕ್ರೀನ್ ಶಾಟ್ನ ನಿಮಗೆ ಮುಂದಕ್ಕೆ ಈಸಿ ಆಗುತ್ತೆ, ಅಥವಾ ನೀವೇನೆ ಒಂದು ಈ ರೀತಿ ಚಾರ್ಟ್ನ ಬರ್ಕೊಂಡಿರ್ರಿ. ಸೆಕ್ಷನ್ 51 ಅಡ್ವಾನ್ಸ್ ಮನಿ ಫರ್ಫಿಟ್ ಆಗಿದ್ರೆ, ಯಾರಿಂದ ಫರ್ಫಿಟ್ ಆಗಿದ್ರೆ, ಪ್ರೀವಿಯಸ್ ಓನರ್ ಇಂದ ಫರ್ಫಿಟ್ ಆಗಿದ್ರೆ ಏನ್ ಮಾಡಿ, ನೀವು ಅದನ್ನ ಇಗ್ನೋರ್ ಮಾಡಿ. ಅಡ್ವಾನ್ಸ್ ಮನಿ ಫರ್ಫಿಟೆಡ್ ಬೈ ಕರೆಂಟ್ ಓನರ್ ಆಗಿದ್ರೆ, ಬಿಫೋರ್ 1/4/2014 ಆಗಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಏನ್ ಮಾಡಿ, ಲೆಸ್ ಮಾಡಿ. ಅದೇ ಆನ್ ಆರ್ ಆಫ್ಟರ್ ಡೇಟ್ ಬರ್ದಿಲ್ಲ, ಆನ್ ಆರ್ ಆಫ್ಟರ್ 1/4/2014 ಆಗಿದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಟ್ಯಾಕ್ಸಬಲ್ ಆಗಿರುತ್ತೆ. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಕ್ ಹೋಗ್ಬಾರ್ದು. ಸರ್, ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ತಂದೆ ಮಾಡಿರೋದನ್ನ ಎಸ್, ನೀವು ಹೇಳಿದ ಕರೆಕ್ಟ್. ಏನು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಎಸ್, ಸೇಲ್ ಪ್ರಾಸಿಟ್ಸ್ ಬಂದು ಎಷ್ಟಕ್ಕೆ ಸೇಲ್ಸ್ ಮಾಡ್ತಾ ಇರೋದು, 95 lakhs. ಲೆಸ್ 90 lakhs ತಗೊಂಡ್ಬಿಡೋಣ. ಓಕೆ, 90 lakhs ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10%, 9 lakhs. ಅಲ್ಲೇ ಬರೋದು 81 lakhs ನೆಟ್ ಸೇಲ್ ಪ್ರಾಸಿಟ್ಸ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ನಾ ತಗೊಬೇಕು ಅಂದಾಗ ಎಷ್ಟು ಅಮೌಂಟ್ ಇರೋದು, ಇಲ್ಲಿ 5 lakh ಅಮೌಂಟ್ ಇರೋದು. 5 ಲ್ಯಾಕ್ನಲ್ಲಿ ಇವ್ರ ತಂದೆ ಅಂದರೆ ಪ್ರೀವಿಯಸ್ ಓನರ್ ಏನು ಪರ್ಫೆಕ್ಟ್ ಮಾಡಿದಾರೋ ಅದನ್ನ ನೀವು ಕನ್ಸಿಡರ್ ಮಾಡಕ್ ಹೋಗ್ಬಾರ್ದು. ಮತ್ತು ಯಾವುದನ್ನ 1/4/2014 ಆದ್ಮೇಲೆ ಇದನ್ನು ಕೂಡ ಕನ್ಸಿಡರ್ ಮಾಡಬಾರ್ದು. ಯಾವುದನ್ನ ಮಾತ್ರ ಲೆಸ್ ಮಾಡಬೇಕಾಗಿರುತ್ತೆ, 1/4/2001 ಮುಂಚೆ ಅಡ್ವಾನ್ಸ್ ಪರ್ಫೆಕ್ಟ್ ಆಗಿರೋದು. ಅಂದ್ರೆ ಎಷ್ಟು ಲಕ್ಷನ ಇದು ಮಾಡಬೇಕಾಗಿರುತ್ತೆ, 1 lakh. ಅಂದರೆ ಬರೋದು 4 lakh into 280 divided by ಯಾವ ವರ್ಷ ಅಕ್ವೈರ್ ಮಾಡಿರೋದು ಅಂತ ನೋಡಿ. ಇಲ್ಲಿ ಅಕ್ವೈರ್ ಮಾಡಿರೋದು October 2003, ಅಂದರೆ 3/4 ಸರ್. 1/2 100, 2/3 105, 3/4 ನಮ್ಗೆ ಗೊತ್ತು ಸರ್ 109 ಅಂದ್ಬಿಟ್ಟಿದೆ. ಹಾಗಾದ್ರೆ 109 ಇಂಡೆಕ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ, 10
27,523. ಇದನ್ನು ಲೆಸ್ ಮಾಡಿದ್ರೆ ಬರೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 70,72,477. ಇಷ್ಟೇ ಪ್ರಾವಿಷನ್ ಇರೋದೇ ಇಷ್ಟು. ಏನು ಪ್ರಾವಿಷನ್ ಇರೋದು? ಅಡ್ವಾನ್ಸ್ ಅಂಡರ್ ಸೆಕ್ಷನ್ 51 ಅಡ್ವಾನ್ಸ್ ಮನಿ ಏನಾದ್ರು ಫರ್ಫಿಟ್ ಮಾಡಿರೋದು ಪ್ರೀವಿಯಸ್ ಓನರ್ ಆಗಿದ್ದರೆ ಇಗ್ನೋರ್ ಮಾಡಿ, ಕರೆಂಟ್ ಓನರ್ ಆಗಿದ್ದರೆ ಬಿಫೋರ್ 1/4/2014 ಆಗಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಲೆಸ್ ಮಾಡಿ, ಆಫ್ಟರ್ ಆನ್ ಆರ್ ಆಫ್ಟರ್ 1/4/2001 ಆಗಿದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ, ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಕ್ ಹೋಗ್ಬಾರ್ದು. ಇಷ್ಟೇ ಪ್ರಾವಿಷನ್. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಹಾಗಾದರೆ ಒಂದು ಪ್ರಾಬ್ಲಮ್ ನೋಡೋಣ, ನಿಮ್ಗೊಂದು ಸ್ವಲ್ಪ ಐಡಿಯಾ ಬರುತ್ತೆ. ಈಗ ಆಲ್ರೆಡಿ 3 ಪ್ರಾಬ್ಲಮ್ಸ್ ನಾನೇ ಸಾಲ್ವ್ ಮಾಡಿದ್ದೀನಿ ಕೂಡ. ಈಗ ಸುಮ್ಮನೆ ಔಟ್ಲೈನ್ಸ್ ಥರ ಹೇಳಿರ್ತೀನಿ, ನಿಮಗೆ ನೀಟಾಗಿ ಅರ್ಥ ಆಗಲಿ. ಸ್ಟೂಡೆಂಟ್ಸ್, ಅಪೂರ್ವ ಪರ್ಚೇಸ್ಡ್ ಎ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಇನ್ 1985 or 86. 86ನಲ್ಲಿ ಆಕೆ ಪರ್ಚೇಸ್ ಮಾಡಿದಾಳೆ ಅಂದರೆ ಏನು ಸಿಗುತ್ತೆ? ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ ಸಿಗುತ್ತೆ? ಒರಿಜಿನಲ್ ಕಾಸ್ಟ್ ಆರ್ FMV, ವಿಚ್ ಎವರ್ ಈಸ್ ಹೈಯರ್ ಸಿಗುತ್ತೆ. ಅದರ ಒರಿಜಿನಲ್ ಕಾಸ್ಟ್ ಬಂದು 2,65,000. 2,65,000 ಆರ್. ಮುಂದಕ್ಕೆ ನೋಡೋಣ. ಇನ್ನು FMV ಇಲ್ಲಿ ಕೊಟ್ಟಿದ್ದಾನೆ, ನಾನು ನೋಡ್ಬಿಟ್ಟೆ ಇಲ್ಲಿ. ನೀವು ಹಾಗೆ ಅದನ್ನು ಅಬ್ಸರ್ವ್ ಮಾಡಬೇಕು. 5 lakh. ಹಾಗಾದರೆ 5 lakh. ವಿಚ್ ಎವರ್ ಈಸ್ ಹೈಯರ್ ಅಂದರೆ 5 lakh ಈಸ್ ಹೈಯರ್. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ವಿಲ್ ಬಿ 5 lakh. ಓಕೆ, ಕಂಟಿನ್ಯೂ ಮಾಡೋಣ. He remolded spending rupees 55,000. 55,000ನ ಸ್ಪೆಂಡ್ ಮಾಡಿರೋ ಅಮೌಂಟ್ನ ಯಾವಾಗ ಸ್ಪೆಂಡ್ ಮಾಡಿರೋದು? 1999, ಅಂದರೆ ಬಿಫೋರ್ 1/4/2001 ಏನೇ ಇಂಪ್ರೂವ್ಮೆಂಟ್ ಮಾಡಿದ್ರು, ಪ್ರೀವಿಯಸ್ ಓನರ್ ಆಗಲಿ ಅಥವಾ ಕರೆಂಟ್ ಓನರ್ ಆಗಲಿ, ನಾವು ಅದನ್ನು ಕನ್ಸಿಡರ್ ಮಾಡುವಂಥ ಗತಿಯೆಲ್ಲ ಇಗ್ನೋರ್ ಮಾಡಬೇಕು. ಇದು ಡೀಟೇಲ್ ಆಗಿ ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ಆ ವಿಡಿಯೋಸ್ನ ಕರೆಕ್ಟಾಗಿ ನೋಡಿ. ನೆಕ್ಸ್ಟ್, ಆನ್ 1st April 2003, ಹೈಲೈಟ್ ಮಾಡಿಬಿಡೋಣ. ಆನ್ 1st April 2003, he concluded an agreement to sell the property to Mr. ಸುಹಾಸ್. ಸುಹಾಸ್ಗೆ ಪ್ರಾಪರ್ಟಿನ ಸೇಲ್ ಮಾಡಬೇಕು 4.25 ಲಕ್ಷಕ್ಕೆ ಅಂತ ಡಿಸೈಡ್ ಆಯಿತು. The sale could not go through because Mr. Suhas could not pay the consideration by the time fixed. ಯಾವ ಟೈಮ್ ಫಿಕ್ಸ್ ಮಾಡಿದ್ನೋ ಆ ಟೈಮ್ಗೆ ಸುಹಾಸ್ ಕೈಲಿ ಕೊಡ್ಲಿಕ್ಕಾಗಲಿಲ್ಲ. ಸೊ ಅಪೂರ್ವ ದೇರ್ ಫೋರ್ forfeited the advance money received from Mr. Suhas in 2003-04. ಅಡ್ವಾನ್ಸ್ ಮನಿನ ಮಾಡಿದಾಳೆ. ಸುಹಾಸ್ ಕೊಟ್ಟಿರೋ ಅಡ್ವಾನ್ಸ್ ಮನಿನ 3-4ನಲ್ಲಿ ನಾನು ನಿಮ್ಗೆ ಏನಂತ ಹೇಳಿದ್ದೆ ಸರ್, ಗೊತ್ತಾಯ್ತು ಸರ್, ಆದರೂ ಕೇಳಿಸ್ಕೊಳ್ಳಿ. 1/4/2014 ಅಥವಾ ಅದರ ನಂತರ 1/4/2014 ಆದಮೇಲೆ ಏನೇ ಮಾಡಿದ್ರು ಅಂದರೆ ಅಡ್ವಾನ್ಸ್ ಫರ್ಫಿಟ್ ಏನೇ ಮಾಡಿದ್ರು ಕೂಡ ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ತೊಗೊಂಡ್ಬಿಡ್ತೀವಿ. ಅದೇ 1/4/2014ನ ಹಿಂದಕ್ಕೇನಾದ್ರು ಮಾಡಿದ್ರೆ ನಾವು ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಲೆಸ್ ಮಾಡಬೇಕು. ಇಲ್ಲಿ ಮಾಡಿರೋದು ಏನು, ಯಾವ ಇಯರಲ್ಲಿ? 3-4 ಅಂದರೆ 1/4/2014ಗಿಂತ ಮುಂಚೆ. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ ನಾವು? ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಇದನ್ನು ಲೆಸ್ ಮಾಡಬೇಕು. ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಇದನ್ನು ಲೆಸ್ ಮಾಡಬೇಕು 20,000 ಅಮೌಂಟ್ನ. ಓಕೆ, ಒಂದು ರೌಂಡ್ ಆಫ್ ಮಾಡೋಣ. ನೆಕ್ಸ್ಟ್, ಅಪೂರ್ವ ಸ್ಪೆಂಟ್ ಸಮ್ ಆಫ್ rupees
3,85,000 to construct an additional room on the second floor. ಅಂದ್ರೆ ಏನಾಯ್ತು, ಇಂಪ್ರೂವ್ಮೆಂಟ್ ಆಯ್ತು. The entire property was sold for rupees 24 lakh on 25th July 2018. ಸೊ ಹಾಗಾದ್ರೆ ಏನು ಮಾಡ್ಬೇಕೀಗ, ಸೇಲ್ ಕನ್ಸಿಡರೇಷನ್ ಎಷ್ಟಿದೆ, ಎಷ್ಟಿಗೆ ಸೇಲ್ ಮಾಡಿರೋದು, 10% ಅಂತ ಮಾಡ್ಕೊಳ್ಳೋಣ. 10%, ಬ್ರೋಕರೇಜ್ 10%. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟು ಅಮೌಂಟ್ ಇದೆ, 24 lakh. ಓಕೆ ಸ್ಟೂಡೆಂಟ್ಸ್, ಇಲ್ಲೊಂದು ಡೇಟ್ ಒಂದು ಇರಬೇಕಾಗಿತ್ತು. ಏನು ಅಂತಂದ್ರೆ, ಅಪೂರ್ವ ಕನ್ಸ್ಟ್ರಕ್ಟ್ ಮಾಡಿರೋದು ಅಡಿಷನಲ್ ಆಸ್ ಆನ್ 10/10/2016, ಅಂದರೆ ಪ್ರೀವಿಯಸ್ ಇಯರ್ 16-17. ಓಕೆ, ಸೇಲ್ ಕನ್ಸಿಡರೇಷನ್ ಎಷ್ಟಿದೆ, ಸೇಲ್ ಕನ್ಸಿಡರೇಷನ್ 24 lakhs. ಸೇಲ್ ಕನ್ಸಿಡರೇಷನ್ 24 lakhs. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10%, 2,40,000. ಅಲ್ಲೇ ಬರೋದು 21,60,000. ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಕ್ಕೆ ಪರ್ಚೇಸ್ ಮಾಡಿರೋದು, ಇಲ್ಲೇ ನಾವು ಆಲ್ರೆಡಿ ಕಂಡಿಡ್ತಿದ್ದೀವಿ, 5 lakhs ಅಂತ. 5 lakh ಮೈನಸ್ ಅಪೂರ್ವ ಸುಹಾಸ್ ಹತ್ರ ಅಗ್ರಿಮೆಂಟ್ 3/4 ಮಾಡ್ಕೊಂಡಿರೋದು. 3/4 ಅಂತಂದ್ರೆ ಬಿಫೋರ್ 1/4/2014 ಆಯ್ತು. 1/4/2014 ಆಯ್ತು ಹಿಂದಕ್ಕೆ ಅಂತಂದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಏನ್ ಮಾಡ್ಬೇಕಾಗಿರುತ್ತೆ, ನೀವು ಲೆಸ್ ಮಾಡ್ಬೇಕಾಗಿರುತ್ತೆ. ಹಾಗಾದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡ್ಬೇಕಾಗಿರೋದಿಷ್ಟು 20,000. ಅಂದ್ರೆ ಬಂದಿದ್ದು 4,80,000 ಇಂಟು 280 ಡಿವೈಡ್ ಬೈ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇದೆ ಅಂದ್ರೆ ಆಬ್ವಿಯಸ್ಲಿ ಏನಾಗಿರುತ್ತೆ, 100. ಇಂಪ್ರೂವ್ಮೆಂಟ್ ಆಗಿರೋದು 3,85,000 ಇಂಟು 280 ಡಿವೈಡ್ ಬೈ ಯಾವ ಇಯರಲ್ಲಿ ನಾನಿಲ್ಲಿ ಈಗೆಲ್ಲ ಬರೆದು ತೋರಿಸಿದೆ, ಯಾವ ಇಯರ್, 10/10/2016. 10/10/2016 ಅಂದರೆ 16-17. 16-17ನಲ್ಲಿರೋದು 264. ಹಾಗಾದ್ರೆ ಇದನ್ನೇನು ಮಾಡಬೇಕಾಗಿರುತ್ತೆ, ನಾವು ಇಂಡೆಕ್ಸ್ ಮಾಡಬೇಕಾಗಿರುತ್ತೆ. ಇಂಡೆಕ್ಸ್ ಮಾಡೋದ್ರಂದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. 13,44,000, 408,333. ಜ್ಞಾಪಕ ಇರಲಿ, ಲೆಸ್ ಮಾಡೋ ಅಮೌಂಟ್ನ ಹಾಗೆ ಹೇಳ್ಬೇಡಿ, ಆ್ಯಡ್ ಮಾಡಿಬಿಡ್ತೀರಾ, ಬ್ರ್ಯಾಕೆಟ್ನ ಉಪಯೋಗಿಸಿ. 21,60,000 ಅಲ್ಲಿ ಈ ಎರಡು ಅಮೌಂಟ್ನ ಲೆಸ್ ಮಾಡಿದ್ರೆ 407,667. ಇದನ್ನೇನಂತ ಕರಿತೀರಾ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀರ. ಇಷ್ಟೇ ಸ್ಟೂಡೆಂಟ್ಸ್. ರಶ್ಮಿ ಪರ್ಚೇಸ್ಡ್ ಎ ಹೌಸ್ ಪ್ರಾಪರ್ಟಿನಂತೆ ಯಾವಾಗ 95 ಅಂದಿದ ತಕ್ಷಣ ನಿಮ್ಗೆ ಗೊತ್ತಾಯಿತು, ಆಪ್ಷನ್ ಸಿಗ್ಬಿಡುತ್ತೆ. ಎಷ್ಟು ಲಕ್ಷ, 5 lakhs. FMV ಹುಡುಕ್ಬಿಟ್ಟೆ ನಾನು 12 lakhs. ಆಪ್ಷನ್ ಸಿಗಂಗಿದ್ರೆ ನೀವು ಪ್ರಾಬ್ಲಮ್ ಓದ್ತಾ ಇದ್ದ ಹಾಗೆ ಪ್ರಾವಿಷನ್ಸ್ ಗೊತ್ತಿತ್ತು ಅಂದ್ರೆ ಆಟೋಮೆಟಿಕ್ಕಾಗಿ ನೀವೇ ಕಂಡುಹಿಡಿದು ಬಿಡ್ತೀರಾ, ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ. ಹಾಗಾದ್ರೆ ಒರಿಜಿನಲ್ ಕಾಸ್ಟ್ ಇರೋದೆಷ್ಟು, 5 lakh ಆರ್ 12 lakh, ವಿಚ್ ಎವರ್ ಇಸ್ ಹೈಯರ್. ವಿಚ್ ಒನ್ ಇಸ್ ಹೈಯರ್? 12 lakh will be the cost of acquisition. Right. She constructed a house first floor for rupees 10 lakh on 6/6/2010. ಓಕೆ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದೆ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಿದೆ ಅದನ್ನು ನಾನು ಇಲ್ಲಿ ಬರ್ಕೊಂಡ್ಬಿಡ್ತೀನಿ. 10 lakhs ಇಂಟು 280. ಓಕೆ ಸರ್, ಅದನ್ನು ಹಾಗೆ ಹಾಕ್ಬಿಡಿ ಸರ್. ಪ್ರೀವಿಯಸ್ ಇಯರ್ 10/11 ಅಂದರೆ 167. ರೈಟ್, ಮರ್ತೋಗೋಕೆ ಮುಂಚೆ ಹಾಗಿದ್ದಾಗೆ ಫಿಲ್ ಮಾಡ್ಕೊಂಡ್ಬಿಡ್ರಿ. ಶಿ ಎಂಟರ್ಸ್ ಇನ್ ಟು ಅಗ್ರಿಮೆಂಟ್ ಟು ಸೆಲ್ ದ ಪ್ರಾಪರ್ಟಿ ಫಾರ್ rupees 25 lakhs to Aman on 1/4/2012 ಆಫ್ಟರ್ ರಿಸೀವಿಂಗ್ ದ ಅಡ್ವಾನ್ಸ್ ಆಫ್ rupees 1 lakh. ಅಂದರೆ ಅಡ್ವಾನ್ಸ್ ಆಫ್ ಎಷ್ಟಿದೆಯಂತೆ, 1 lakh ಇದೆಯಂತೆ.
ಹಾಗಾದರೆ 1,00,000 rupees ಅಷ್ಟು ಅಡ್ವಾನ್ಸ್ನ ರಿಸೀವ್ ಮಾಡಿದ್ದಾಳೆ. ಅಮನ್ ಕುಡ್ ನಾಟ್ ಕೀಪ್ ಹಿಸ್ ಪ್ರಾಮಿಸ್. ಅವನ ಪ್ರಾಮಿಸ್ನ ಅವನು ಇದು ಮಾಡಲಿಲ್ಲ. ರಶ್ಮಿ ಏನು ಮಾಡಲು ಅದನ್ನು ಫರ್ಫಿಟ್ ಮಾಡಿಬಿಟ್ಲು ಅಡ್ವಾನ್ಸ್ ಮನಿನ. ಅಡ್ವಾನ್ಸ್ ಮನಿ ಫರ್ಫಿಟ್ ಮಾಡಲು ಅಂತಂದರೆ ನಿಮ್ಮ ತಲೆ ಒಳಗಡೆ ಬರಬೇಕಾಗಿರೋದು 3 ಕಂಡೀಷನ್. ಪ್ರೀವಿಯಸ್ ಓನರ್ ಏನಾದರೂ ಏನಾದರೂ ಫರ್ಫಿಟ್ ಮಾಡಿದರೆ ಇಗ್ನೋರ್ ಮಾಡಿ. ಕರೆಂಟ್ ಓನರ್ ಅಂದರೆ ಯಾರು? ಇಲ್ಲೇನು ಗಿಫ್ಟ್ ಏನು ಬಂದಿಲ್ಲ, ಸೊ ರಶ್ಮಿ ಇಸ್ ದ ಕರೆಂಟ್ ಓನರ್. ಅಷ್ಟು ಕರೆಂಟ್ ಓನರ್ ಅಂದರೆ. ಕರೆಂಟ್ ಓನರ್ ಏನಾದ್ರು ಫರ್ಫಿಟ್ ಮಾಡಿದರೆ ನಾವು ಅಡ್ವಾನ್ಸ್ ಮನಿ ಎಷ್ಟೇ ಸಲ ಫರ್ಫಿಟ್ ಮಾಡಿದ್ರು ಕೂಡ ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಏನು ಮಾಡಬೇಕು? ಲೆಸ್ ಮಾಡಬೇಕು. ಕಂಡೀಷನ್ ಇಷ್ಟೇ, 1/4/2014 ಅಥವಾ 1/4/2014 ಏನು 1/4/2014 ಅಥವಾ ಅದಾದ್ಮೇಲೆ ಏನಾದ್ರು ಆಗಿದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಲೆಸ್ ಮಾಡಬಾರ್ದು. 1/4/2014 ಹಿಂದಕ್ಕೆ ಏನಾದ್ರು ಆಗಿತ್ತು ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಏನು ಮಾಡ್ಬೇಕು? ನೀವು ಲೆಸ್ ಮಾಡಬೇಕಾಗಿರುತ್ತೆ. ಇಲ್ಲಿ ಫರ್ಫಿಟ್ ಮಾಡ್ತಾ ಇರುವಂತಹ ವರ್ಷ ಏನು? 2010. ಆನ್ 2010 ಶಿ ಎಂಟರ್ಸ್ ಇನ್ ಟು ಅಗ್ರಿಮೆಂಟ್. ಸೊ ಅಗ್ರಿಮೆಂಟ್ ಬಂದಿರೋದು ಯಾವಾಗ? 2012. ಸೊ 2012 ಅಂದರೆ 1/4/2014ಗಿಂತ ಮುಂಚೆ ಆಯಿತು. ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ 1,00,000 ಲೆಸ್ ಮಾಡಬೇಕು ಅನ್ನೋ ವಿಚಾರ ಗೊತ್ತಾಗೋಯ್ತು ನಿಮಗೆ. ಹಾಗಾದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಿದೆ? ಇಲ್ಲೇ ಇದೆ ನೋಡ್ರಿ. ಎಷ್ಟು? 12,00,000 ಮೈನಸ್ 1,00,000 ಅಂದರೆ ಬಂದಿದ್ದು 11,00,000 ಇಂಟು 280 ಡಿವೈಡ್ ಬೈ 100. 100 ಅಂದರೆ FMV ಅವರೈಸ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ. ಶಿ ಫೈನಲಿ ಸೋಲ್ಡ್ ದಿಸ್ ಟು ಫಾರ್ rupees 55 lakhs. 55 lakhs. ಶಿ ಪೇ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ 10%. 10% ಅಂತಂದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10%, 5.5 lakhs. ಸೊ ಬರೋದು 49,50,000. 1676,647. ಸೊ ಇದರಲ್ಲಿ ಇವೆರಡು ಅಮೌಂಟ್ನ ಲೆಸ್ ಮಾಡಿದ್ರೆ 193,353. ಇದನ್ನೇ ಏನಂತ ಕರಿತೀರಾ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಮಿಸ್ ಶಿವಾನಿ ಪರ್ಚೇಸ್ಡ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾ ಇದ್ದಾರೆ ಆನ್ 95. 95 ಅಂದರೆ ನಿಮ್ಗೆ ಗೊತ್ತಾಗೋಯ್ತು ಏನು? 1/4/2001ಗಿಂತ ಮುಂಚೆ 5 lakh. ಫಸ್ಟ್ ಫ್ಲೋರ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸಾರಿ, FMV 10 lakhs. ಫಸ್ಟ್ ಫ್ಲೋರ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ 8 lakhಗೆ. ಶಿ ಎಂಟರ್ಸ್ ಇನ್ ಟು ಅನ್ ಅಗ್ರಿಮೆಂಟ್ ಟು ಸೆಲ್ ದ ಪ್ರಾಪರ್ಟಿ ಫಾರ್ rupees 22 lakh. ಮಿಸ್ಟರ್ ಅಮನ್ on 1/4/2013 after receiving advance of rupees 50,000. Aman could not 1/4/2013 ಜ್ಞಾಪಕ ಇಟ್ಕೊಳ್ಳಿ. 1/4/2013 does not keep his promise and Shivani forfeited the advance money. Finally, she sold the same property for rupees 50 lakhs. Transfer expenses 1 lakh. ಹೇಗೆ ಮಾಡಬೇಕು? ಏನಿದೆ ಪ್ರಾಬ್ಲಮ್ ಓದ್ತಾ ಬರ್ಕೊಂಡ್ಬಿಟ್ಟಿದ್ರೆ ನಿಮ್ಗೆ ಈಸಿ ಆಗಿಬಿಟ್ಟಿರೋದು. ಒಂದ್ಸಲಿ ನೋಡ್ಕೊಂಡು ಹೋಗೋಣ. 5 lakh or 5 lakh or 10 lakh, whichever is higher. Which one is higher? 10 lakh. ಹಾಗಾದರೆ ಇಲ್ಲಿ 10 lakh ಕಾಸ್ಟ್ ಆಫ್ ಅಕ್ವಿಸಿಷನ್. ಫಸ್ಟ್ ಫ್ಲೋರ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾಳೆ 8 lakh ಇಂಟು 280 ಡಿವೈಡ್ ಬೈ 11, 12 ಅಲ್ಲಿರೋದು 184. 184.
ಕಥೆ ಅದಾಯಿತು, ಕಾಸ್ಟ್ ಆಫ್ ಅಕ್ವಿಸಿಷನ್ ಆಯಿತು ಮತ್ತು ಇಂಪ್ರೂವ್ಮೆಂಟ್ ಆಯಿತು. ನೆಕ್ಸ್ಟ್ ಆಮೇಲೆ 22 ಲಕ್ಷಕ್ಕೆ ಮಾರಬೇಕು ಅಂತ ಹೊರಟಿದ್ಲು, ಆದರೆ ಅಡ್ವಾನ್ಸ್ ಮನಿ 50,000 ಆಯಿತು. 50,000 ಫರ್ಫಿಟ್ ಆಗಿದೆ. ಹಾಗಾದರೆ ಲೆಸ್ 50,000. ಹಾಗಾದರೆ ಬರೋದು 9,50,000 ಇಂಟು 280 ಡಿವೈಡ್ ಬೈ ಫೇರ್ ಮಾರ್ಕೆಟ್ ವ್ಯಾಲ್ಯೂ ತೊಗೊಂಡಿರೋದು, ಸೊ ಅದಕ್ಕೆ 100. ಫೈನಲ್ ಆಗಿ ಇದನ್ನ ಎಷ್ಟಕ್ಕೆ ಸೇಲ್ ಮಾಡಿರೋದು? 50 lakhs. 50 lakhs ಸೇಲ್ ಮಾಡಿರೋದು ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಎಷ್ಟು ಮಾಡ್ತಿರೋದು? 1 lakh ಅಂತ ಮಾಡ್ತಿರೋದು. ಎಷ್ಟು? 1 lakh. ಹಾಗಾದರೆ 1 lakh 49 lakh. 49 ಲ್ಯಾಕಲ್ಲಿ ಇವಾಗ ಏನು ಮಾಡ್ಬೇಕು? ನಾವು ಲೆಸ್ ಮಾಡ್ಕೊಂಡು ಹೋಗ್ಬೇಕು. ಇದು ಇಂಡೆಕ್ಸ್ ಮಾಡಿ ನೋಡೋಣ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟಿದೆ. 26,60,000 ಬ್ರ್ಯಾಕೆಟ್ ಉಪಯೋಗಿಸಿ. 8 lakh ಇಂಟು 184. ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. ಇದನ್ನೇ ನಾವೇನಂತ ಕರಿತೀರ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಲೆಂತಿ ಥರ ಕಾಣಿಸುತ್ತೆ, ಕೆಲವು ಮಾಡೋಕ್ಕೆ ಈಸಿಯಾಗಿರ್ತವೆ. ಈ ಪ್ರಾಬ್ಲಮ್ ನಿಮ್ಗೆ ಹೋಮ್ವರ್ಕ್ ಆಗಿ ತೊಗೊತೀರಾ. ಈ ಪ್ರಾಬ್ಲಮ್ನ ನೀವು ಹೋಮ್ವರ್ಕ್ ಆಗಿ ತೊಗೊತೀರಾ, ಜ್ಞಾಪಕ ಇರಲಿ. ಇದೊಂದು ಪ್ರಾಬ್ಲಮ್ 33, 34ನೇ ಪ್ರಾಬ್ಲಮ್ ನೀವು ಹೋಮ್ವರ್ಕ್ ಆಗಿ ತೊಗೊತೀರಾ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಒತ್ತಿ. ಜೊತೆಗೆ ಸುದೀರ್ಘವಾಗಿ ನಿಮಗೆ ನಾನು ಯಾವುದೇ ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡಬೇಕು ಅಂದರೂ ಕೂಡ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ. ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ನಾನು ಕಳಿಸಿರುವಂಥ ರಿಯಲ್ ಟೈಮಲ್ಲಿ ನನ್ನ ವೀಡಿಯೋಸ್ನ ನಿಮಗೆ ತಲುಪಬೇಕು ಅಂತಂದರೆ ನೀವುಗಳು ನೋಟಿಫಿಕೇಷನ್ನ ಇದರಲ್ಲಿ ಆಲ್ ಅಂತ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬರುವಂಥದ್ದು 98% ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರಲಿಕ್ಕಿಲ್ಲ 50C ಸೆಕ್ಷನ್ 50C ಬಗ್ಗೆ ನಾನು ಮುಂದೆ ತಗೊಂಬರ್ತಾ ಇದ್ದೀನಿ. 50C ಕಂಪ್ಲೀಟ್ ಆದ ನಂತರ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54ನ ಪ್ರಕಾರ ಮುಂದಕ್ಕೆ ಬರ್ತೀನಿ. ಸೊ ಇಲ್ಲಿಗೆ ಈ ಟಾಪಿಕ್ ಸೆಕ್ಷನ್ 51 ಟಾಪಿಕ್ ಕಂಪ್ಲೀಟ್ ಆಗುತ್ತೆ. ಎಲ್ಲರಿಗೂ ಬಾಯ್.